ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯ. ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕೋ? ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞ ವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನ ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ. ಅಬ್ರಹಾಮನು ದೇವರನ್ನ ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು. ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಇಲ್ಲಿ ಯಾಕೋಬನು ತನ್ನ ಸಭೆಗೆ ಆತನು ಬರಿಬೇಕಾದ್ರೆ ಏನು ಹೇಳ್ತಾ ಇದ್ದಾನೆ? ಕ್ರಿಯೆಗಳಿಂದ ಉಂಟಾಗುವ ನಂಬಿಕೆ ಕುರಿತಾಗಿ ಆತನು ಮಾತನಾಡ್ತಾ ಇದ್ದಾನೆ. ಫೇತ್ ಬಗ್ಗೆ ಮಾತನಾಡ್ತಾ ಇದ್ದಾನೆ, ನಂಬಿಕೆ ಬಗ್ಗೆ ಮಾತನಾಡ್ತಾ ಇದ್ದಾನೆ. ನಂಬಿಕೆ ಸಂಪಾದಿಸ್ಕೊಳ್ಬೇಕಾದ್ರೆ ಅದು ಕ್ರಿಯೆಗಳಿಂದ ಸಂಪಾದಿಸ್ಕೊಳ್ಬೇಕು. ಅದಕ್ಕೆ ಒಬ್ಬ ದೃಷ್ಟಾಂತ ಬೇಕಾ ನಿಮಗೆ? ಅದಕ್ಕೆ ಕಥೆ ರೂಪವಾಗಿ ಏನಾದರೂ ಹೇಳಬೇಕಾ? ಯಾರನ್ನು ತೆಗೆದುಕೊಳ್ತಾ ಇದ್ದಾನೆ? ಅಬ್ರಹಾಮನನ್ನು ಆತನು ತೆಗೆದುಕೊಳ್ತಾ ಇದ್ದಾನೆ. ಅಬ್ರಹಾಮನು ನೋಡ್ರಿ, ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಆ ಕ್ರಿಯೆಗಳಿಂದ. ಇಲ್ಲೊಂದು ಫ್ರೆಂಡ್ಶಿಪ್ ಇದೆ. ಯಾರ್ಯಾರಿಗೆ ಫ್ರೆಂಡ್ಶಿಪ್ ಇದೆ ಇಲ್ಲಿ? ದೇವರಿಗೂ ಅಬ್ರಹಾಮನಿಗೂ ಒಂದು ಫ್ರೆಂಡ್ಶಿಪ್ ಇದೆ. ವಾವ್! ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವರು, ಸರ್ವವನ್ನು ಆಳುವಂಥ ದೇವರು, ಪರಲೋಕದಲ್ಲಿ ಸಿಂಹಾಸನ ರೂಢನಾಗಿರುವಂಥ ದೇವರು, ಇಡೀ ವಿಶ್ವವನ್ನು ಆಳ್ತಾ ಇರುವಂಥ ದೇವರು, ಎಲ್ಲ ಬ್ರಹ್ಮಾಂಡವನ್ನು ಪಿನ್ ಪಾಯಿಂಟ್ನಲ್ಲಿ ಅಕ್ಯುರೇಟಾಗಿ ಎಲ್ಲವನ್ನು ನಡೆಸ್ತಾ ಇರುವಂಥ ದೇವರು, ಭೂಮಿಯನ್ನು, ಗಾಳಿಯನ್ನು, ಸಮುದ್ರವನ್ನು, ನೀರನ್ನು, ಪ್ರಕೃತಿಯನ್ನು ಎಲ್ಲವನ್ನು ತನ್ನ ಹತೋಟಿಯಲ್ಲಿ ಹಿಡ್ಕೊಂಡು ನಡೆಸ್ತಾ ಇರುವಂಥ ದೇವರು, ಪ್ರತಿ ಜೀವಗಳಿಗೂ ಒಂದು ಸಣ್ಣ ಕ್ರಿಮಿಯಿಂದ ಹಿಡಿದು ಒಂದು ದೊಡ್ಡ ಆನೆ ತನಕ ಹೊತ್ತಿಗೆ ಆಹಾರ ಕೊಡ್ತಾ ಇರುವಂಥ ದೇವರು, ಇಷ್ಟೆಲ್ಲ ಬ್ಯುಸಿಯಾಗಿರುವಂಥ ದೇವರು ಒಬ್ಬ ಮನುಷ್ಯನ ಜೊತೆಗೆ ಸ್ನೇಹಿತನಾಗಿರಲಿಕ್ಕೆ ಆತನಿಗೆ ಟೈಮ್ ಇದೆಯಾ? ಆತನಿಗೆ ಸಮಯ ಇದೆಯಾ? ಸ್ನೇಹಿತನು ಯಾವಾಗಲೂ ಹೇಗಿರ್ತಾನೆ ಗೊತ್ತಾ? ಇನ್ನೊಬ್ಬರ ಜೊತೆಗೆ ಸ್ನೇಹದಿಂದಿರುವಂಥ ಸಮಯನ ಮಾಡ್ಕೊಳ್ತಾನೆ, ಅವನ ಜೊತೆಗೆ ಇರಲಿಕ್ಕೆ ಬಯಸ್ತಾನೆ. ಪ್ರೈಸಲೋ. ನನಗೆ ಕೆಲವರು ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ರೆ ನೀವು ನಂಬ್ತಿರಿಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ ಅರ್ಧ ಗಂಟೆ, ಅದು ಅರ್ಧ ಗಂಟೆಯಿಂದ ಮೇಲೋಗಿ 45 ನಿಮಿಷ, 1 ಗಂಟೆ ಆಗೋಗ್ಬಿಡ್ತಿದೆ. ಕೆಲವ್ರು ಫೋನ್ ಬಂದಿದ್ದ ತಕ್ಷಣ ರೂಬಿ ಹಿಂಗೆ ನೋಡ್ತಾಳೆ, ತಗೊಳಪ್ಪ ನಿನ್ನ ಫೋನ್ ಬಂತು, ಮುಗೀತು, ಈಗ 1 ಗಂಟೆ ನಾನು ನಿನ್ನ ಜೊತೆ ಮಾತಾಡೋದಿಲ್ಲ, ನೀನು 1 ಗಂಟೆ ನನಗೆ ಸಿಗೋದೇ ಇಲ್ಲ. ಯಾಕಂದರೆ ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಆಗುತ್ತಲ್ಲಿ. ನೋಡ್ರಿ, ಚೆನ್ನಾಗಿ ತಿಳ್ಕೊಡ್ರಿ. ಕೆಲವು ಜನರು ಇದ್ದಾರೆ, ಅವ್ರು ಎಲ್ಲಿರ್ತಾರೆ ಗೊತ್ತಾ? ನಾಲಿಗೆ ಮೇಲೆ ಇರ್ತಾರೆ. ಕೆಲವು ಜನರು ನಾಲಿಗೆ ಮೇಲೆ ಇರ್ತಾರೆ. ಏನಂದರೆ ಎಲ್ಲ ಸಿಕ್ಕರೆ ಹಾಯ್ ಬಾಯ್, ಹಾಯ್ ಬಾಯ್. ಎಲ್ಲಿದ್ದಾರೆ ಅವರು? ನಾಲಿಗೆಯಲ್ಲಿದ್ದಾರೆ. ಕೆಲವರು ಮನಸ್ಸಲ್ಲಿರ್ತಾರೆ. ಎಲ್ಲಿದ್ದಾರೆ? ಕೆಲವರು ಮನಸ್ಸಲ್ಲಿದ್ದಾರೆ. ಓಕೆ, ಎಲ್ಲರೂ ಸಿಕ್ಕಿದ ತಕ್ಷಣ ಓ ಹೇಗಿದ್ದೀರಿ, 2 ನಿಮಿಷ ಮಾತಾಡ್ತೀವಿ ಅವ್ರ ಜೊತೆ. ಓ ಹೇಗಿದ್ದೀರಿ, ಎಲ್ಲ ಚೆನ್ನಾಗಿದ್ದೀರಾ, ಕೆಲಸ ಹೇಗಿದೆ, ಓಕೆ ಎಲ್ಲ ಸಿಕ್ಕಿದಾಗ 2 ನಿಮಿಷ ಅವ್ರಿಗೆ ಟೈಮ್ ಕೊಡ್ತೀವಿ ನಾವು. 2 ಮಿನಿಟ್ಸ್ ಅಷ್ಟೇ, 2 to 3 ಮಿನಿಟ್ಸ್. ಹೆಚ್ಚು ಆದರೆ ಇನ್ನೂ ಸಮಯ ಅವ್ರಿಗೆ ಕೊಡೋದಾಗಿದ್ದರೆ 1 ಕಾಫಿ, ಅದು 1 ಟೀ. ಓಕೆ, ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ನಾವು ಮಾತಾಡ್ತೀವಿ. ಓಕೆ, ಅವರಿಗೆ ನಾವು ಮನೆಗೆ ಕರೀಲಿಕ್ಕೆ ಏನಕ್ಕೂ ಮನಸ್ಸು ಬರೋದಿಲ್ಲ ಅವ್ರ ಜೊತೆಗೆ. ಓಕೆ, 1 ಕಾಫಿ ಟೀ, ಓಕೆ ಟಾಟಾ ಬಾಯ್. ಇನ್ನು ಕೆಲವರು ಎಲ್ಲಿರ್ತಾರೆ ಗೊತ್ತಾ? ಹಾರ್ಟಲ್ಲಿರ್ತಾರೆ. ಇನ್ನು ಕೆಲವರು ಹೃದಯದಲ್ಲಿರ್ತಾರೆ. ಅವ್ರ ಜೊತೆಗೆ ಹೆಚ್ಚು ಬೆರಿಬೇಕಂತ ಅನಿಸ್ತದೆ, ಅವ್ರ ಜೊತೆಗೆ ಹೆಚ್ಚು ಮಾತಾಡಬೇಕಂತ ಅನಿಸ್ತದೆ. ಓಕೆ, ಅವ್ರ ಜೊತೆ ಊಟ ಮಾಡಬೇಕಂತ ಅನಿಸ್ತದೆ, ಅವ್ರಿಗೆ ಇನ್ವೈಟ್ ಮಾಡಬೇಕಂತ ಅನಿಸ್ತದೆ. ಬನ್ನಿರಿ ನಮ್ಮ ಮನೆಗೆ. ಅವ್ರು ನಮ್ಮ ಮನೆಗೆ ಬಂದರೆ ಓಕೆ, ಅವ್ರು ನಮ್ಮ ಮನೆಗೆ ಬರಬೇಕಾದ್ರೆ ಏನು ಗೊತ್ತಾ? ನಮ್ಮ ಮನೆ ಕ್ಲೀನಾಗಿರಬೇಕು. ಅವ್ರು ನಮ್ಮ ಮನೆಗೆ ಬರಬೇಕಾದ್ರೆ ನಾವು ಯೋಚನೆ ಮಾಡ್ತೀವಿ, ಓಕೆ ಬೆಸ್ಟ್ ಊಟ ಕೊಡೋಣ ಅವ್ರಿಗೆ. ನಾವು ಮನೇಲಿ ಇಲ್ದಾದ್ರೆ ಚಿಂತೆ ಇಲ್ಲ, ಅಟ್ಲೀಸ್ಟ್ ಹೋಟೆಲಲ್ಲಾದ್ರೂ ಹೋಗಿ ಒಂದು ಒಳ್ಳೆ ಊಟ ತಂದು, ಒಂದು ಒಳ್ಳೆ ಬಿರಿಯಾನಿ ತಂದು, ಬರೀ ಬಿರಿಯಾನಿ ಸಾಕಾಗಿಲ್ಲ, ಕಬಾಬ್ ಏನಾದರೂ ತರೋಣ. ನೋಡಿರಿ, ಬೆಸ್ಟ್ ಊಟ ಕೊಡಬೇಕಂತಂದ್ರೆ ನಾವು ಬಯಸ್ತೀವಿ. ಓಕೆ, ಅದ್ರ ಜೊತೆಗೆ ಒಳ್ಳೆ ಸ್ವೀಟ್ಸ್ ತರೋಣ, ಅವ್ರಿಗೇನು ಇಷ್ಟ ಇದೆ ಅದನ್ನು ಕೊಡೋಣ. ಅಷ್ಟು ಮಾತ್ರ ಅವ್ರು ಸುಮ್ಮನೆ ಬರೀ ಕೈಯಿಂದ ಅವ್ರಿಗೆ ಕಳ್ಸೋದು ಬೇಡ, ಏನಾದರೂ ಅವ್ರಿಗೊಂದು ಗಿಫ್ಟ್ ಕೊಟ್ಟು ಕಳ್ಸೋಣ ಅವರಿಗೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಹತ್ರ ಏನಾದರೂ ಒಂದು ಒಳ್ಳೇದಿದೆಯಾ ಕೊಟ್ಟು ಕಳ್ಸೋಣ, ಏನಾದರೂ ಒಂದು ಕೊಟ್ಟು ಕಳ್ಸೋಣ. ಅವ್ರು ಮರೆಯಲಾರದಿರುವಂಥ ಏನಾದರೂ ಒಂದು ಕೊಟ್ಟು ಕಳ್ಸೋಣ. ಅವ್ರು ನಮ್ಮನ್ನು ಜ್ಞಾಪಕದಲ್ಲಿ ಇಟ್ಕೊಂಡಿರ್ಬೇಕು ನಮ್ಮನ್ನು.
ಯಾಕಂದರೆ ಅವ್ರು ನಮಗೆ ಹಾರ್ಟಿಗೆ ಕನೆಕ್ಟ್ ಆಗಿರ್ತಾರೆ, ನಮ್ಮ ಹೃದಯ ಕನೆಕ್ಟ್ ಆಗಿರ್ತಾರೆ. ಹಲೋ, ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿ ತಿಳ್ಕೊಡ್ರಿ, ದೇವ್ರು ನಮ್ಮನ್ನು ಬಾಯಲ್ಲಿ ಇಟ್ಕೊಂಡಿಲ್ಲ, ದೇವ್ರು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ, ದೇವರು ನಮ್ಮನ್ನು ತನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾನೆ. ದೇವ್ರು ನಮ್ಮ ಜೊತೆ ಫೆಲೋಶಿಪ್ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಈಗೋ ನನ್ನ ಬಾಗಿಲ ಬಳೆಯಲ್ಲಿ ನಿಂತ್ಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ಬಾಗಿಲನ್ನು ತೆರೆದೆ ನಾನು ಒಳಗೆ ಬರ್ತೀನಿ, ನಿಮ್ಮ ಜೊತೆ ಫೆಲೋಶಿಪ್ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಂಥ ಒಂದು ಫೆಲೋಶಿಪ್ನ ಅಬ್ರಹಾಮನ ಜೊತೆಗೆ ದೇವ್ರು ಮಾಡ್ದ. ಅಬ್ರಹಾಮನು ನನ್ನನ್ನು ತನ್ನ ಹೃದಯದಲ್ಲಿ ಎಷ್ಟು ಇಟ್ಕೊಂಡಿದ್ದಾನೆ ನೋಡಂತಡಿ ಅಂತಂದೇಳಿ ದೇವ್ರು ಏನು ಮಾಡ್ದ, ಅಬ್ರಹಾಮ್ ನಿನ್ನ ಮಗನನ್ನು ಬಲಿ ಕೊಡ್ತೀಯಾ? ಒಂದು ಮಾತಾಡಲಿಲ್ಲ ಆತನು. ಏನು ಮಾಡ್ಬೇಕು ಹೇಳಿದೇವ್ರೆ, ಮಗನ ಬಲಿ ಕೊಡ್ಬೇಕಾ? ಎಲ್ಲಿ? ಮೊರೆಯ ಬೆಟ್ಟಕ್ಕೆ ಹೋಗು. ಓಕೆ, ಡೋಂಟ್ ವರಿ. ಸೀದಾ ಹೋದ, ಕರ್ಕೊಂಡೋದ ಮಗನಿಗೆ. ಕತ್ತೆ ತೊಗೊಂಡ, ತನ್ನ ಸೇವಕರನ್ನ ಕರ್ಕೊಂಡ ಹೋದ. ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಿಲ್ಲಿಸಿದ. ನೀವು ಇಲ್ಲೇ ನಿಂತ್ಕೊಳ್ರಿ, ಸೇವಕರಿಗೆ ಹೇಳ್ದೆ ಇಲ್ಲೇ ನಿಂತ್ಕೊಳ್ರಿ, ನಾವು ಹೋಗಿ ಆರಾಧನೆ ಮಾಡ್ಕೊಂಡು ಬರ್ತೀವಿ. ಸೀದಾ ಹೋದ. ಅವನೇನು ಹೇಳ್ತಾನೆ ಗೊತ್ತಾ, ಅಬ್ರಹಾಮ ತನ್ನ ಸೇವಕರಿಗೆ, ನಾವು ಹೋಗಿ ಆರಾಧನೆ ಮಾಡ್ಕೊಂಡು ಬರ್ತೀವಿ. ಬರ್ತೀನಿ ಅಲ್ಲ, ಬರ್ತೀವಿ. ಫ್ಲೂರಲ್ ವರ್ಡಲ್ಲಿ ಮಾತಾಡ್ತಾ ಇದ್ದೇನೆ. ಬರ್ತೀವಿ ಅಂದರೆ ಅದು ಅರ್ಥ ಏನು? ಮಗನ ವಾಪಸ್ ಕರ್ಕೊಂಡು ಬರ್ತೀನಿ ನಾನು. ಹಿ ವಿಲ್ ಟೇಕ್ ಕೇರ್. ಕರೆದಾತನ ನಂಬಿಗಸ್ತನ ಆತನೇ ಎಲ್ಲ ನೋಡ್ಕೊಳ್ತಾನೆ. ಆಮೇಲೆ ಈ ನಂಬಿಕೆನೇ ಇರ್ಬೇಕ್ರಿ, ಅದೇ ನಂಬಿಕೆ. ದಾಟ್ಸ್ ಎ ಫೇತ್. ಆಮೇಲೆ ಮುಂದೆ ಹೋದ. ಅವನ ಮಗ ಕೇಳ್ತಿದ್ದಾನೆ, ಅಪ್ಪ ಎಲ್ಲ ರೆಡಿ ಇದೆ, ಕುರಿಯಲ್ಲಿದೆ. ದೇವ್ರು ಒದಗಿಸ್ತಾನೆ. ಅಲ್ಲಿನೂ ಕೂಡ ನಂಬಿಕೆ ಏನಿದೆ, ದೇವ್ರನ್ನ ಒದಗಿಸ್ತಾನೆ. ಇದೇನಾದ್ರು ಗೊತ್ತಾ, ದೇವ್ರ ಹಾರ್ಟ್ ಹಂಗೆ ಕದಲಿಸ್ಬಿಡ್ತದು. ದೇವ್ರ ಹೃದಯವನ್ನು ಕದಲಿಸಿದಕ್ಕೆ ಏನಾಗ್ಬಿಡ್ತು ಗೊತ್ತಾ, ಅವ್ನು ಯಾವಾಗ ಇವ್ನು ಮಾತನಾಡ್ತಾ ಇದ್ದಾನೋ ಒಂದು ಕುರಿ ರೆಡಿ ಆಗಿಬಿಡುತ್ತೆ ಅಲ್ಲಿ. ಪ್ರೈಸ್ ದಿ ಲಾರ್ಡ್. ಅವನು ಆದ್ರೂ ಎಲ್ಲಿ ತನಕ ತನ್ನ ನಂಬಿಕೆ ಇತ್ತಂದರೆ, ತನ್ನ ನಂಬಿಕೆ ಎಲ್ಲಿ ತನಕ ಕ್ರಿಯೆಯನ್ನು ಅದನ್ನು ತೋರಿಸಿದ ಅಂದರೆ, ತನ್ನ ಮಗನ ಮೇಲೆ ಕತ್ತಿಯನ್ನು ಎತ್ತಿ ಹಾಕೋ ತನಕನು. ಪ್ರೈಸ್ ದಿ ಲಾರ್ಡ್. ಇನ್ನೇನು ಸ್ಟ್ಯಾಪ್ ಮಾಡಬೇಕು ಮಗನಿಗೆ, ದೇವ್ರು ಎಲ್ಲಿ ಚುಚ್ಚಿಬಿಡ್ತಾನೆ ಅಂತಂದೇಳಿ ದೇವರೇ ಎದುರು ಬಿಟ್ರು ಅಲ್ಲಿ. ಒಂದು ನಿಮಿಷ ದೇವ್ರು ಎದುರು ಬಿಟ್ಟಾರೆ. ಅಬ್ರಹ್ಮ ಸ್ಟಾಪ್ 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 ಸ್ಟಾಪ್. ಒಂದು ನಿಮಿಷ ಅಲ್ಲಿ ತನಕ ಹೋಗಲಿಲ್ಲ. ನಾನು ದೇವ್ರ ಫೋರ್ಸಲ್ಲಿ ನಿಂತ್ಕೊಂಡು ಅವ್ನ ಕೈ ಹೋಗಲಿಲ್ಲ ಅಲ್ಲಿ ತನಕ. ಇಲ್ಲಿ ತನಕ ಬಂದು ಸ್ಟಾಪ್ ಆಗಿಬಿಡ್ತದು, ಹೋಗಲಿಲ್ಲ ಅವ್ನ ಕೈ. ಸ್ಟಾಪ್, ದೇವ್ರೇ ನಿಲ್ಲಿಸ್ಬಿಟ್ರು. ಹಬ್ಬ, ದೇವ್ರ ಒಂದು ನಿಮಿಷ ನಾನು ನೆನೆಸಿದ್ ನೋಡ್ರಿ, ಅಬ್ರಾಹ್ಮನ ಎದೆ ಧಡಲ್ ಅಂತ ಇಲ್ಲ ಗೊತ್ತಿಲ್ಲ, ದೇವ್ರ ಎದೆನೇ ಧಡಲ್ ಅಂದ್ಬಿಡ್ತಲ್ಲಿ. ದೇವ್ರ ಹಾರ್ಟ್ ಧಡಕ್ಕಂತ ನಿಲ್ಲಿಸಿ ತಕ್ಷಣ ವಾ, ನಿನ್ನ ನಂಬಿಕೆ ಮೆಚ್ಚಿದೆ. ಅದಕ್ಕೆ ವಾಕ್ಯ ಹೇಳ್ತಿದೆ, ನೀತಿವಂತನಂತ ನೀನು ತೋರಿಸಲ್ಪಟ್ಟೆ. ಯು ಆರ್ ದ ಫಾದರ್ ಆಫ್ ದ ಮೆನಿ ನೇಷನ್. ದೊಡ್ಡ ರಾಷ್ಟ್ರಗಳಲ್ಲಿ ನೀನು ತಂದೆ ಎಂಬುದಾಗಿ ನೀನು ಎಣಿಸಲ್ಪಡ್ತೀಯಗೋ. ಅಲ್ಲಿ ಟಗರಿದೆ, ಅದನ್ನು ಬಲಿ ಕೊಡು. ದೇವರು ಅದನ್ನು ಬಲಿ ಕೊಡಿಸಿದ್ರು. ಅದು ಆ ಕ್ರಿಯೆ ಏನಾಯ್ತು ಗೊತ್ತಾ, ಆ ನಂಬಿಕೆ ಏನಾಯ್ತು ಅಂದರೆ, ಅವನ ದೇವರ ಸ್ನೇಹತ್ವವನ್ನು ಸಂಪಾದಿಸಿಕೊಂಡನು ರೀ ಅವನು. ಆಮೆನ್. ದೇವರ ಸ್ನೇಹವನ್ನು ಸಂಪಾದಿಸಿಕೊಂಡನು. ದೇವರವನನ್ನು ಹೃದಯದಲ್ಲಿ ಇಟ್ಕೊಂಡಿದ್ದ. ಅಬ್ರಹಾಮನು ದೇವರನ್ನು ಹೃದಯದಲ್ಲಿ ಇಟ್ಕೊಂಡ. ಇವರ ಮಧ್ಯದಲ್ಲಿ ಆದಂಥ ಆ ಒಂದು ಸ್ಯಾಕ್ರಿಫಿಷಲ್, ಆ ಒಂದು ಸಮರ್ಪಣೆ, ಆ ಒಂದು ತ್ಯಾಗ. ಆಮೇನ್. ನೋಡ್ರಿ, ಸ್ನೇಹವನ್ನು ಸಂಪಾದಿಸ್ಕೊಳ್ಬೇಕಾದ್ರೆ ಕೆಲವೊಂದು ತ್ಯಾಗಗಳು ಇರ್ತದೆ ರೀ, ಕೆಲವೊಂದು ತ್ಯಾಗಗಳು ಇರ್ತದೆ. ಪ್ರೈಸ್ ದಿ ಲಾರ್ಡ್. ಅದು ನಾವು ಮಾಡಬೇಕಾಗ್ತದೆ. ಇಲ್ಲಿ ಎಲ್ಲದು ಕೂಡ ಓಕೆ. ಯಾರನ್ನಾದರೂ ನಾವು ಪ್ರೀತಿಸ್ತಾ ಇದ್ದೀವಿ ಅಂದರೆ, ನಾವು ಏನಾದರೂ ಅವ್ರಿಗೋಸ್ಕರ ತ್ಯಾಗ ಮಾಡುವಂಥವ್ರಾಗಿದ್ದೇವೆ ರೀ. ನಾವು ಏನಾದರೂ ಅವ್ರಿಗೋಸ್ಕರ ಸ್ಯಾಕ್ರಿಫಿಷಲ್ ನಾವು ಮಾಡುವಂಥವ್ರಾಗಿರ್ತೇವೆ. ದಿಸ್ ಇಸ್ ಟ್ರೂ. ಅಬ್ರಹಾಮನ ಅದನ್ನು ನಮಗೆ ಮಾಡಿ ತೋರಿಸಿದ್ದಾನೆ. ಅಬ್ರಹಾಮ ನಮಗೆ ಅದನ್ನು ಮಾಡಿ ತೋರಿಸಿದ್ದಾನೆ. ನಾನು ಸಾಕಷ್ಟು ಜನರಿಗೆ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಂದರೆ, ಓಕೆ, ಅವ್ರಿಗೇನಾದರೂ ನಾನು ಕೊಡಬೇಕಂತ ನನಗೆ ಅನ್ನಿಸ್ತಾ ಇರ್ತದೆ. ಮೊನ್ನೆ ನಾನು ಹೈದ್ರಾಬಾದ್ನಲ್ಲಿ ಇರಬೇಕಾದ್ರೆ ಅವರು ಫಾರಿನರ್ ಬಂದಿದ್ದರು ಅಮೇರಿಕದಿಂದ. ಓಕೆ, ಅವ್ರು ಬಂದು ನಮಗೆ ಟೀಚ್ ಮಾಡ್ತಾಯಿದ್ರು. ಅವ್ರ ಮಗಳನ್ನು ಕರ್ಕೊಂಡ್ಬಂದಿದ್ರು. 11 ವರ್ಷದ ಸಣ್ಣ ಪುಟಾಣಿ, 11 ವರ್ಷದ. ನೋಡ್ಲಿಕ್ಕೆ ಥಿಯೇಟ್ರ್ ರೋಶ್ನಿ ಥರನೇ ಇದ್ದಾಳು ಅವಳು. ಸೇಮ್ ರೋಶ್ನಿ ಥರನೇ ಇದ್ದಾಳು ಅವಳು, ನೋಡಲಿಕ್ಕೆಲ್ಲ ಸೇಮ್. ಓಕೆ, ನನ್ನ ಪಕ್ಕನೇ ಬಂದು ಆ ಕಡೆ ಕೂತ್ಕೊಂಡಿದ್ದಿಲ್ಲ. ನಾನು ಲಾಸ್ಟ್ ಕೂತ್ಕೊಂಡಿದ್ದೆ. ನಾನು ಅಲ್ಲೇ ಬಂದು ಕೂತ್ಕೊಂಡು, ಅವಳ ಕೆಲಸ ಏನಂದ್ರೆ ಗೊತ್ತಾ, ಅವರಪ್ಪ ಹೇಳ್ತಾರೆ, ಅವರಪ್ಪ ಬಂದು ಪ್ರೀಚ್ ಮಾಡ್ಬೇಕಾದ್ರೆ ನನ್ನ ಮಗಳು ಬಂದು ಅಲ್ಲಿ ಕೂತ್ಕೊಂಡಿದ್ದಾಳೆ. ಯಾಕೆ ಬಂದಿದ್ದಾಳೆ ಅಂದರೆ, ನಾನೇನು ತಪ್ಪು ಮಾಡ್ತಾಯಿದ್ದೀನೋ ಅದನ್ನು ಅವಳು ಬರೀತಾಳಂತೆ ನೋಟ್ಸಲ್ಲಿ. ಆಮೇಲೆ ಪಾಠ ಮುಗಿದ್ಮೇಲೆ, ಅಪ್ಪ ನೀನು ಇದನ್ನು ತಪ್ಪು ಮಾಡಿದೆ, ಇದನ್ನು ಹಿಂಗೆ ಹೇಳಬೇಕಿತ್ತು, ಇದನ್ನು ಹಿಂಗೆ ಹೇಳಬೇಕಿತ್ತು ಅಂತಂದೇಳಿ ಇಲ್ಲಿ ನೋಟ್ಸ್ ಮಾಡಿದ್ದೀನಿ ನೋಡು ಅಂತ ಹೇಳ್ತಾಳಂತೆ ಅವಳು.
ಅದಕ್ಕೆ ನನ್ನನ್ನು ಜಡ್ಜ್ ಮಾಡೋಕ್ಕೆ ಕುಂತಾಳೆ, ನಾನು ಹುಷಾರಾಗಿ ಹೇಳ್ಬೇಕು, ನಾನು ಜಡ್ಜ್ ಕುಂತಾಳಲ್ಲಿ ಅಂತ ಹೇಳ್ತಾಯಿದ್ರು. ರಿಯಲಿ ಹೇಳಿದ್ಲು ಕೂಡ ಅವಳು. ಫಸ್ಟ್ ಸೆಷನ್ ಮುಗಿತು, ಸೆಷನಿಗೆ ಬರಬೇಕಾದ್ರೆ, ಸೆಕೆಂಡ್ ಸೆಷನಿಗೆ ಬರಬೇಕಾದ್ರೆ ಆಮೇಲೆ ನನ್ನ ಮಗಳು ಹೇಳಿದ್ಲು, ಕೆಲವೊಂದು ನೋಟ್ಸ್ ಇತ್ತು, ಆ ನೋಟ್ಸ್ ಪ್ರಕಾರ ಹೇಳಬೇಕಿತ್ತು, ಆ ನೋಟ್ಸ್ ಬಿಟ್ಟು ನಾನು ಹಂಗೆ ಓವರಲ್ಲಿ ಪಾಠ ಮಾಡಿದೆ, ನೀನು ನೋಟ್ಸ್ ಯಾಕೆ ನೋಡಿ ಹೇಳಲಿಲ್ಲ ನೀನು ಅಂತಂದೇಳಿ ಅದು ನೋಟ್ಸ್ ಪಾಯಿಂಟ್ ಔಟ್ ಮಾಡಿ ನನಗೆ ಹೇಳ್ತಾ ಇದ್ದಾಳೆ, ಕರೆಕ್ಟ್ ಅದು ಅವಳು ಹೇಳಿದ್ದು ಅಂತ. ಆಮೇಲೆ ಅದೆಲ್ಲ ಮುಗೀತು. ಊಟ ಮಾಡ್ತಾ ಇರಬೇಕಾದ್ರೆ ಜಸ್ಟ್ ಅಲ್ಲಿ ಕೂತ್ಕೊಂಡಿದ್ವಿ. ನಾನು ಆ ಹುಡುಗಿ ನೋಡಿದ್ವಿ, ಅವಳಿಗೆ ಆಗಲೆಲ್ಲ ನಾನು ನೋಡಿ ಅಂತ ನಗ್ತಾ ಇದ್ಲು ಅವಳು. ಡಾಲ್ ಇದ್ದಂಗೆ ಇದೆ ಅವಳು, ಗೊಂಬೆ ಥರ ಇದ್ಲು ಅವಳು ನನ್ನ ನೋಡಿ ಆಗಲೆಲ್ಲ ನಗ್ತಾ ಇದ್ಲಲ್ಲ. ನನಗೇನೋ ಹೃದಯದಲ್ಲಿ ಏನೋ ಅವಳಿಗೆ ಏನಾದರೂ ಒಂದು ಕೊಡಬೇಕಂತ ಅನ್ನಿಸ್ತು ನನಗೆ. ಏನಂತ ನೋಡಬೇಕಾದ್ರೆ ನನ್ನ ಹತ್ರ ಒಂದು ಪರ್ಫ್ಯೂಮ್ ಬಾಟಲ್ ಇತ್ತು, ಹೊಸದು. ನಾನೊಂದು ಪರ್ಫ್ಯೂಮ್ ತುಂಬ ಇಷ್ಟಪಡ್ತೀನಿ. ಓಕೆ, ಈಗಲೂ ಹಾಕಿದ್ದೀನಿ ಆ ಪರ್ಫ್ಯೂಮ್. ಅದು ಪಟೇಲ್ ಅಂತಂದೇಳಿ ಒಂದು ಪರ್ಫ್ಯೂಮ್ ಸಿಗ್ತದೆ. ನನಗೆ ಜ್ಞಾಪಕ ಓಕೆ ತಡಿ ಅವಳಿಗೆ ಆ ಪರ್ಫ್ಯೂಮ್ ಬಾಟಲ್ ಕೊಡೋಣ ಅಂತಂದೇಳಿ ಸೀದಾ ಹೋಗಿ ನನ್ನ ರೂಮಿಗೆ ಹೋಗಿ ಆ ಪರ್ಫ್ಯೂಮ್ ಬಾಟಲ್ ತಂದು ಅವ್ರು ಇನ್ನೂ ಡೈನಿಂಗ್ನಲ್ಲೇ ಇದ್ರು ಅವರಪ್ಪ ಎಲ್ಲರೂ ಫುಲ್ ಎಲ್ಲ ಗೆಸ್ಟ್ ಎಲ್ಲ ಕೂತ್ಕೊಂಡಿದ್ರು. ಸೀದಾ ಹೋಗ್ಬಿಟ್ಟು ಪರ್ಫ್ಯೂಮ್ ಬಾಟಲ್ ತೊಗೊಂಡು ಅವಳ ಕೈಗೆ ಹೋಗಿ ಕೊಟ್ಟೆ. ಆಮೇಲೆ ತಕ್ಷಣ ಡಿಯರ್ ದಿಸ್ ಈಸ್ ಫಾರ್ ಯು, ಗಿಫ್ಟ್ ಫಾರ್ ಮೈ ಸೈಡ್ ಅಂತಂದೇಳಿ ಅವಳಿಗೆ ಗಿಫ್ಟ್ ಕೊಡ್ತೀನಿ. ಅವಳದು ನೋಡಿದ ತಕ್ಷಣ ಎಷ್ಟು ಎಕ್ಸೈಟ್ ಆಗ್ಬಿಟ್ಲಂದರೆ ಅವಳು, ವಾವ್ ದಿಸ್ ಈಸ್ ಫಾರ್ ಮೀ ಅಂತ ಅವಳು ಹಿಂಗೆ ನೋಡಿದ. ಎಸ್ ದಿಸ್ ಈಸ್ ಫಾರ್ ಯು ಅದೇ ನಾನು, ಇಸ್ ರಿಯಲಿ ದಿಸ್ ಈಸ್ ಫಾರ್ ಮೀ ಅಂತ ತಕ್ಷಣ ಎಸ್ ದಿಸ್ ಈಸ್ ಫಾರ್ ಯು ಅಂತದೆ. ಗಿಫ್ಟ್ ಅಂತ ತಕ್ಷಣ ಎಸ್ ಗಿಫ್ಟ್. ಎಕ್ಸೈಟ್ ಆಗ್ತಾಯಿದ್ದೆ ಅವಳಲ್ಲ ಅದು ನೋಡಿದ ತಕ್ಷಣ. ಆಮೇಲೆ ಅದನ್ನು ತೆಗೆದು ವಾವ್ ಇಟ್ಸ್ ವೆರಿ ಡಿಲೀಷಿಯಸ್ ಅನ್ಲು. ನೋ ಇಟ್ಸ್ ನಾಟ್ ಡಿಲೀಷಿಯಸ್ ಅಂದೆ ನಾನು. ಡಿಲೀಷಿಯಸ್ ಅಂದರೆ ಏನು ಗೊತ್ತಾ, ಭಾಳ ರುಚಿ ಐತೆ ಅಂತಂದು ಹೇಳಿ ಪಾಪ ಸಣ್ಣ ಹುಡುಗಿಯಲ್ಲ ಅವಳಿಗೆ ಗೊತ್ತಾಗಲಿಲ್ಲ. ಇಟ್ಸ್ ವೆರಿ ಡಿಲೀಷಿಯಸ್ ಅನ್ಲು ಅವಳು. ಇಟ್ಸ್ ನಾಟ್ ಡಿಲೀಷಿಯಸ್ ಮತ್ತು ಕುಡಿದಿಡ್ದೆ ಅಂತಂದೇಳಿ. ಆಮೇಲೆ ಅವ್ರು ಡ್ಯಾಡಿ ಸಿ ದಿಸ್ ಇಸ್ ಅಂದ ತಕ್ಷಣ ಪಾಪ ಅವ್ರ ಅಪ್ಪ ಒಂದು 50 ಥ್ಯಾಂಕ್ಸ್ ಹೇಳಿದ್ರು ನನಗೆ. ಅವರು ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಅವಳಿಗೆ. ಆಮೇಲೆ ಚೆನ್ನಾಗಿ ತಿಳ್ಕೊಡ್ರಿ, ಕೆಲವೊಂದು ತ್ಯಾಗಪೂರ್ವಕವಾಗಿ ಕೊಡುವಂಥದ್ದು ಸ್ನೇಹವನ್ನು ಸಂಪಾದಿಸಿಕೊಳ್ಳುವಂಥದ್ದಾಗಿರ್ತದೆ. ಅರ್ಥ ಆಯ್ತು ನಾನು ಹೇಳಿದ್ದು? ಆಮೇನ್, ಹಲ್ಲೆಲೂಯಾ. ಕೆಲವೊಂದು ತ್ಯಾಗವಾಗಿ ಕೊಡುವಂಥದ್ದು ನಾವು ಸ್ನೇಹವನ್ನು ಸಂಪಾದಿಸಿಕೊಳ್ಳುವಂಥದ್ದಾಗಿದೆ. ಅಬ್ರಹಾಮನ ಅದೇ ಮಾಡಿದ್ದು, ತ್ಯಾಗವಾಗಿ ತನ್ನ ಮಗನನ್ನು ಕೊಟ್ಟು ದೇವರ ಸ್ನೇಹವನ್ನು ತನ್ನ ಸಂಪಾದಿಸಿಕೊಂಡನವರು. ಅದಕ್ಕೆ ಅಲ್ಲಿ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಿದೆ ನೋಡ್ರಿ. ಓಕೆ, 23ನೇ ವಾಕ್ಯ ಕೆಳಗಡೆ ಹೇಳ್ತಿದೆ, ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಇದು 2 ಸಾರಿ ಬರೆದಿದೆ ಬೈಬಲಲ್ಲಿ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 7ನೇ ವಾಕ್ಯ, ಯೆಶಾಯ 41:8 ಕೂಡ ಬರೆಯಲ್ಪಟ್ಟಿದೆ. 2 ಸಾರಿ ಅವನು ದೇವರ ಸ್ನೇಹಿತನಾದ ಅಬ್ರಹಾಮನು, ದೇವರ ಸ್ನೇಹಿತನಾದ ಅಬ್ರಹಾಮನು ಎಂಬುದಾಗಿ 2 ಸಾರಿ ಬರೆಯಲ್ಪಟ್ಟಿದೆ ಇದರ ಕುರಿತಾಗಿ. ದೇವರ ಸ್ನೇಹಿತನಾದ ಅಬ್ರಹಾಮನು. ವಾವ್, ಬ್ಯೂಟಿಫುಲ್. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ನಾವು ಯಾರಾಗಿದ್ದೇವೆ? ಯೇಸು ಸ್ವಾಮಿ ಹೇಳ್ತಾರೆ, ಓಕೆ ತೆಗಿರಿ, ನಮ್ಮನ್ನು ಕೂಡ ಸ್ವಾಮಿ ಏನಂತ ಕರೆದಿದ್ದಾರೆ. ಓಕೆ, ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯಕ್ಕೆ ಬನ್ನಿರಿ. ಯೋಹಾನನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 14ನೇ ವಾಕ್ಯ. 14ನೇ ವಾಕ್ಯ 15-14. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ವಾಹ, ಆಮೇನ್. ಇಲ್ಲಿನೂ ಕೂಡ ಏನಾಗಿದೆ ಗೊತ್ತಾ? ಸ್ಯಾಕ್ರಿಫೈಸ್. ಇಲ್ಲಿ ಕೂಡ ಏನಾಗಿದೆ? ನನ್ನ ಆಜ್ಞೆಗಳಿಗೆ ಕೂಡ ನೀವು ನಡಿಬೇಕು. ನಡೆದ್ರೆ ನೀವು ನನಗೇನಾಗಿರ್ತೀರಿ? ನೀವು ನನಗೆ ಸ್ನೇಹಿತರಾಗಿರ್ತೀರಿ. ಅಂದರೆ ನನ್ನ ಆಜ್ಞೆಗಳು ನೀವು ಎಲ್ಲಿ ಇಟ್ಕೊಳ್ರಿ? ನನ್ನ ನೋಡ್ರಿ, ಬಾಯಲ್ಲ, ಮನಸ್ಸಿನಲ್ಲ, ಹೃದಯದಲ್ಲ. ಕಮಾನ್ ಎಲ್ಲರೂ ಎಲ್ಲಿ ಇಟ್ಕೋಬೇಕಂತೆ? ಹೃದಯದಲ್ಲಿ ಇಟ್ಕೊಳ್ರಿ. ಹೃದಯದಲ್ಲಿ ಇಟ್ಕೊಂಡು ಕೈಗೊಂಡು ನಡೀರಿ. ನೀವು ನನಗೇನಾಗಿರ್ತೀರಿ? ಸ್ನೇಹಿತರಾಗಿರ್ತೀರಿ. ಆಮೇಲೆ ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳೆನ್ನುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ಓಕೆ, ಏನು ಹೇಳ್ತಿದೆ? ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ಎಲ್ಲರೂ ಹೇಳ್ರಿ, ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀವು ಆಳುಗಳಲ್ಲ ರೀ. ಯೇಸು ಸ್ವಾಮಿ ಹೇಳಿದಂಥ ಮಾತು, ನೀವು ನನ್ನ ಆಳುಗಳಲ್ಲ. ಶಿಷ್ಯರು ಅನ್ನೋದಕ್ಕಿಂತ ಇನ್ನೂ ಒಂದು ಮೇಲಾದಂಥ ಒಂದು ಸ್ಥಾನ ಯಾವುದು ಗೊತ್ತಾ? ಸ್ನೇಹಿತರು. ಯಾರು ಹೇಳ್ರಿ? ಯೇಸು ಸ್ವಾಮಿ ಹೇಳಿದ ಮಾತೇನೆಂದರೆ ಸ್ನೇಹಿತರು. ನಾನು ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ.
ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥವರಾಗಬೇಕೆಂದು ನಾನು ನಿಮ್ಮನ್ನು ನೇಮಿಸಿದ್ದೇನೆ. ಪ್ರೈಸ್ ದಿ ಲಾರ್ಡ್. ದೇವರ ಸ್ನೇಹವನ್ನು ಸಂಪಾದಿಸಿಕೊಳ್ಬೇಕಾದ್ರೆ ಗೀವ್ ಆ್ಯಂಡ್ ಟೇಕ್ ಇದೆ ರೀ. ಅಲ್ಲಿ ಹೋಗ್ರಿ. ಸ್ವಾಮಿ ಹೇಳಿದ್ದು, ನೀವು ಹೋಗಿ ಫಲವನ್ನು ಕೊಡ್ರಿ. ನೀವು ಎಷ್ಟು ಫಲವನ್ನು ಕೊಡ್ತೀರೋ ಅಷ್ಟು ನನಗೆ ನೀವು ಸ್ನೇಹಿತರಾಗಿರ್ತೀರಿ, ಅಷ್ಟು ನನಗೆ ಸ್ನೇಹಿತ್ವವನ್ನು ನೀವು ಸಂಪಾದಿಸಿಕೊಳ್ತೀರಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಾನು ಚಂದ್ರನಿಗೋಗಿ, ಚಂದ್ರಣ್ಣ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತಂದು ಹೇಳೋದಕ್ಕೂ ಈ ವಾಚ್ ತೊಗೊಂಡೋಗಿ ವಾಚಿಂಗ್ ಕೊಟ್ಟು ಕೈ ಕಟ್ಟಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅನ್ನೋದಕ್ಕೆ ಹೆಂಗಿರ್ತದೆ? ಕರೆಕ್ಟ್? ಹಲ್ಲೆಲೂಯಾ. ಚಂದ್ರಣ್ಣ ಹೆಂಗಿರ್ತಾರೆ ಈಗಾಗಲೇ ತಲೆಗೆ ಓಡ್ತೈತೆ ಚಂದ್ರನಿಗೆ. ಫಾಸ್ಟ್ ವಾಚ್ ಸಿಗ್ತದಲ್ಲ, ಒಳ್ಳೆ ವಾಚ್ ಸಿಗ್ತದೆ, ಫಾಸ್ಟಾಗಿ ಆಗಿರೋ ವಾಚ್ ಅಂತಂದೇಳಿ ಹೆಂಗಿರ್ತೈತೆ ನೋಡ್ರಿ ಅಲ್ವಾ? ನಿಜವಾಗಿ ಕೊಟ್ಟೆ ಅಂತ ತಿಳ್ಕೊಡ್ರಿ, ಅವ್ರ ಮನಸ್ಸಲ್ಲಿ ಏನಾಗಬಾರ್ದು ಅವ್ರಿಗೆ. ಒಂದು ಸರಿ ಲಾಸ್ಟ್ ಟೈಮ್ ಹೀಗೆ ಆಯ್ತು ರೀ, ನನ್ನ ಹತ್ರ ಇದೇ ಥರದ್ದು ಇನ್ನೊಂದು ಸಿಲ್ವರ್ ಕಲರ್ ವಾಚ್ ಇತ್ತು. ಒಬ್ಬರು ಪಾಸ್ಟು ಅದು ಹಾಕ್ಕೊಂಬಿಟ್ಟು, ಪಾಸ್ಟು ನನ್ನ ಕೈ ತುಂಬ ಚೆನ್ನಾಗಿ ಕಾಣ್ತೈತೆ ಇದು ಅಂತಂದ್ರು ಅವರು. ಅವ್ರ ಮೇಲೆ ಪಾಸ್ ಇದು ನನಗೆ ಕೊಡ್ತೀರಾ ಅಂತಂದು ಕೇಳಿದ್ರು ಅವರು. ಹಾಕ್ಕೊಳ್ರಿ ಅಂತಂದು ಹೇಳಿದೆ. ಒಂದು ನಿಮಿಷ ಶಾಕ್ ಆಗ್ಬಿಟ್ರು. ರಿಯಲಿ ಅಂದರು ಅವರು. ಅರೆ ಜಾನ್ ಪಾಲ್ ತಾರಾನಗರ್, ನಿಮಗೆ ಗೊತ್ತಲ್ಲ ಅವರು. ಅವ್ರ ಹತ್ರ ನಾನು ವಾಚ್ ಇದೆ ಅವ್ರ ಹತ್ರ. ಅದು ಅವ್ರು ಹಾಕ್ಕೊಂಡಿದ್ದು ವಾಚು ಅವರೊಂದು 500 ಜನ ಕೇಳ್ಕೊಂಬಂದಾರ ಅವರು. ಇದು ರವಿ ಪಾಸ್ಟರ್ ಕೊಟ್ಟಿದ್ದು, ರವಿ ಪಾಸ್ಟರ್ ಕೊಟ್ಟಿದ್ದು, ರವಿ ಪಾಸ್ಟರ್ ಕೊಟ್ಟಿದ್ದು ಅಂತ. ಯಾರೋ ಒಬ್ಬರು ಸಿಕ್ಕರು ಅವ್ರಿಗೆ. ಓಕೆ, ನಾನು ಅವ್ರಿಗೆ ಕೇಳಿದೆ, ಅವ್ರು ಸಂಡೂರು ಅಂತ ಹೇಳ್ತಾರೆ. ನೀವೇನು ಸಂಡೂರಲ್ಲಿ ನನಗೊಬ್ಬರು ಪಾಸ್ಟ್ರು ಗೊತ್ತ್ರಿ ಅಂತ. ಯಾರು? ಜಾನ್ ಪಾಲ್ ಅಂತ ಹೇಳಿದ ತಕ್ಷಣ, ಜಾನ್ ಪಾಲ್ ಗೊತ್ತಾ ನಿಮಗೆ ಅಂತ ತಕ್ಷಣ, ರವಿ ಪಾಸ್ಟ್ರು. ನೀವೊಂದು ವಾಚ್ ಕೊಟ್ಟಿದ್ರಲ್ಲ ಅವರಿಗೆ ಅಂತಂದ್ರೆ ನನಗೆ ಹೇಳಿದ್ರು ಅವ್ರು. ಅಂದ್ರೆ ಅವರೇ ನಿಮ್ಗೆ ಹೇಳ್ಯಾರೇನು ಅವರು ಅಂತ. ಹಲ್ಲೆಲೂಯಾ. ನೋಡ್ರಿ, ನಾವು ಏನಾದರೂ ಒಂದು ತ್ಯಾಗಪೂರ್ವಕವಾಗಿ ಕೊಟ್ಟಿರೋ ಗಿಫ್ಟು ಆ ಸ್ನೇಹಿತ್ವವನ್ನು ಉಳಿಸ್ಕೊಳ್ತೈತೆ ಅದು. ಆಮೇಲೆ ನನಗೆ ಕೂಡ ಚರ್ಚಲ್ಲಿ ಕೆಲವರು ಜನ ಬಟ್ಟೆ ಕೊಟ್ಟಿದ್ದಾರೆ, ಅದನ್ನು ಹಾಕ್ಕೋಬೇಕಾದ್ರೆ ನಾನೊಂಥರ ಪ್ರೌಡ್ ಫೀಲ್ ಮಾಡ್ತೀನಿ ನಾನು. ವಾವ್, ಯಾಕಂದ್ರೆ ಅವರು ತ್ಯಾಗಪೂರ್ವಕವಾಗಿ ಅದು ನಮಗೆ ಕೊಟ್ಟಿರ್ತಾರೆ, ಭಾಳ ಸ್ಯಾಕ್ರಿಫಿಷಿಯಲ್ ಆಗಿ ಅವ್ರು ನಮಗೆ ಕೊಟ್ಟಿರ್ತಾರೆ. ಅವ್ರ ಸ್ನೇಹತ್ವವನ್ನು ನಾವು ಉಳಿಸ್ಕೊಳ್ಬೇಕು. ಚೆನ್ನಾಗಿ ತಿಳ್ಕೊಡ್ರಿ, ಸ್ನೇಹತ್ವಕ್ಕೆ ಬೆಲೆ ಇದೆ ರೀ. ಆ ಬೆಲೆ ನಾವು ಉಳಿಸ್ಕೊಳ್ಬೇಕಾಗಿದೆ. ಒಂದು ಸರಿ ಆ ಸ್ನೇಹತ್ವನ ಬೆಲೆನ ನಾವು ಕಳ್ಕೊಳ್ಳೋದಾಕಿದ್ರೆ ಓಕೆ, ಆ ಸ್ನೇಹತ್ವಕ್ಕೆ ಕಳಂಕ ಬರ್ತದೆ. ಅದೇ ಥರ ಸ್ವಾಮಿ ನಮ್ಮನ್ನು ಆ ಸ್ನೇಹತ್ವಕ್ಕೆ ಬೆಲೆ ಯಾವುದಂದರೆ ತನ್ನ ರಕ್ತವನ್ನೇ ಸುರಿಸಿ ನಮಗೆ ಆ ಬೆಲೆಯನ್ನು ಕಟ್ಟಿದ್ದಾನೆ. ಕಟ್ಟಿ ನಮ್ಮನ್ನು ಪ್ರೀತಿಸಿ ತನ್ನ ಬೆಲೆಯನ್ನು ಕೊಟ್ಟಿದ್ದಾನೆ. ಆಮೇನ್. ಅಬ್ರಹಾಮನು ದೇವರ ಸ್ನೇಹಿತ್ವವನ್ನು ಸಂಪಾದಿಸಿಕೊಂಡನು. ಯೇಸು ಸ್ವಾಮಿ ನಮ್ಮ ಸ್ನೇಹಿತ್ವವನ್ನು ಸಂಪಾದಿಸಿಕೊಂಡಿದ್ದಾನೆ. ಈಗ ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾ ಆತನ ಸ್ನೇಹತ್ವಕ್ಕೆ ನಾವು ಬೆಲೆ ಕೊಡಬೇಕಾಗಿದೆ ಅಷ್ಟೇ. ಕಳಂಕ ತರದೆ ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಆಮೇನ್.